ನಮಸ್ಕಾರ. ನುಡಿ ಬೆಳಕು ದಾದಾ ಪೀರ್ ನವಿಲೇಹಾಳ್ರವರ ಪ್ರಜಾವಾಣಿಯ ಅಂಕಣ ಬರಹ. ಇದು ಕಂಫರ್ಟ್ ಬಯಸುವ ಕಾಲ. ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದ ನಂದನ್ ಸ್ನೇಹಜೀವಿ. ನಿವೃತ್ತಿಯ ನಂತರ 2 ವರ್ಷ ಪ್ರತಿದಿನವೂ ಬೆಂಗಳೂರಿನಿಂದ ಮಂಡ್ಯದ ಕಾಲೇಜಿಗೆ ಹೋಗಿ ಪಾಠ ಮಾಡಿ ಬರುತ್ತಿದ್ದರು. ನಡುವೆ ಬಿಡುವು ಮಾಡಿಕೊಂಡು ಕಾಫಿ ಕುಡಿದು ಸ್ನೇಹಿತರ ಜೊತೆ ಮನಸಾರೆ ಮಾತನಾಡಿ ಬಾಯಿ ತುಂಬ ನಗುತ್ತಿದ್ದರು. ಅವರು ತಮ್ಮ ಜೊತೆ ಕೆಲಸ ಮಾಡುವ ಯಾರೇ ಆಗಲಿ 2-3 ದಿನ ಕೆಲಸಕ್ಕೆ ಬರದಿದ್ದರೂ ಅವರು ಯಾಕೆ ಬಂದಿಲ್ಲ ಎಂದು ಏನೂ ಕೇಳುತ್ತಿರಲಿಲ್ಲ. ಅವರ ಅನುಪಸ್ಥಿತಿ ಕಾಡುವುದಿಲ್ಲವೇ ಅಂತ ಕೇಳಿದರೆ ಅವರು ಯಾವುದೋ ಸ್ವಂತ ಕೆಲಸಕ್ಕೆ ಹೋಗಿರುತ್ತಾರೆ, ಬಂದ ಮೇಲೆ ಅವರಾಗಿ ಹೇಳಿದರೆ ಕೇಳಿಸಿಕೊಂಡರಾಯಿತು ಎಂದು ಯಾವ ಕುತೂಹಲವನ್ನು ತೋರಿಸದೆ ನಡೆದು ಬಿಡುತ್ತಿದ್ದರು. ಅವರು ಯಾವಾಗಲೂ ಯಾರನ್ನು ತೀವ್ರವಾಗಿ ಹಚ್ಚಿಕೊಳ್ಳದೆಯೂ ಯಾರನ್ನು ದೂರ ಮಾಡಿಕೊಳ್ಳದೆಯೂ ಇರಬಲ್ಲವರಾಗಿದ್ದರು. ಅವರಿಗೆ 2 ಗಂಡು ಮಕ್ಕಳು ಒಳ್ಳೆಯ ಕೆಲಸದಲ್ಲಿದ್ದಾರೆ. ಇಬ್ಬರಿಗೂ ಮದುವೆ ಮಾಡಿ ಬೇರೆ ಮನೆ ಮಾಡಿಕೊಳ್ಳಲು ಹೇಳಿದರು. ಸೊಸೆಯಂದಿರು ದುಡಿಯುವಾಗ ನಡುವೆ ನಮ್ಮ ಹೊರೆ ಅವರಿಗೇಕೆ? ಮೊಮ್ಮಕ್ಕಳೊಂದಿಗೆ ಪ್ರತಿ ವೀಕೆಂಡ್ ವಿಹಾರ, ಆಟ ಊಟ ತಪ್ಪುವುದಿಲ್ಲ. ಎಲ್ಲರ ಜೊತೆ ಹಿತಮಿತವಾದ ಸಂಬಂಧ. ಹೀಗಿರುವಾಗ ನಂದನ್ ಅವರ 1 ಕಣ್ಣಿನ ಆಪರೇಷನ್ ಆಯಿತು. ಅವರ ಪತ್ನಿಯದೇ ಆರೈಕೆ. 2 ಮಕ್ಕಳು ತಮ್ಮ ಸಂಸಾರದ ಜೊತೆ ಆಸ್ಪತ್ರೆಗೆ ಬಂದು ಮಾತಾಡಿಸಿ ಹೋದರು. ನಂದನ್ ಮುಖದಲ್ಲಿ ಒಂಚೂರು ಅಳುಕಿಲ್ಲ, ಕೊರಗಿಲ್ಲ. 3 ತಿಂಗಳ ಮಟ್ಟಿಗೆ ದೂರದ ಸಿಯಾಟಲ್ಗೆ ಹೋಗಿ ಕಿರಿಮಗನ ಜೊತೆಗಿದ್ದು ಬಂದರು. ಎಲ್ಲಿದ್ದರೂ ಕೆಲವರ ಜೊತೆ ಸ್ನೇಹ ಸಂಬಂಧವನ್ನು ಜೀವಂತವಾಗಿಟ್ಟುಕೊಳ್ಳುವ ಹಂಬಲ. ಅವರ ಮಕ್ಕಳಿಗೆ ದೂರವೂ ಭಾರವೂ ಅನಿಸದ ಹಾಗೆ ಘನತೆಯಿಂದ ಬದುಕುವ ದಾರಿಯನ್ನು ಕಂಡುಕೊಂಡಿದ್ದಾರೆ. ಕೇವಲ 30-35 ವರ್ಷಗಳ ಹಿಂದೆ ಮನುಷ್ಯ ಸಂಬಂಧಗಳ ನಡುವೆ ಇದ್ದ ಭಾವನಾತ್ಮಕ ಬಂಧ ಈಗ ಕಂಫರ್ಟ್ ಬಯಸುವ ಮನಸ್ಥಿತಿಯಾಗಿ ಬದಲಾಗಿದೆ. ಆಗ ಇಳಿಗಾಲದಲ್ಲಿ ಮಕ್ಕಳು ಹೇಗಿದ್ದರೂ ತಮ್ಮ ಚಾಕರಿ ಆರೈಕೆ ಮಾಡಬೇಕೆಂಬ ನಿರೀಕ್ಷೆ ಸಹಜವಾಗಿತ್ತು. ಈಗ ಎಲ್ಲರೂ ಪುರುಸೊತ್ತಿಲ್ಲದೆ ಅವರವರ ದುಡಿಮೆಯಲ್ಲಿದ್ದಾರೆ. ಅಪ್ಪ ಅಮ್ಮ ಬೇಕು, ಆದರೆ ಜೊತೆಗಿರುವುದು ಬೇಡ. ಅವರ ನಿಗಾ ವಹಿಸುವುದು ಕಷ್ಟ. ವೃದ್ಧಾಶ್ರಮದಲ್ಲಿರಲಿ, ಖರ್ಚು ಕೊಡುತ್ತೇವೆ ಅನ್ನುವಷ್ಟು ಔದಾರ್ಯವಿದೆ. ಹೆತ್ತವರ ಎದೆಗೊದ್ದಂತೆ ದೇಹ ಭಾವಗಳ ದೂರವನ್ನು ಕಲ್ಪಿಸಿಕೊಳ್ಳಲಾಗದೆ ಕುಸಿದು ಹೋಗದೆ ಬದುಕುಳಿಯುವ ಕಷ್ಟವಿದೆಯಲ್ಲ, ಅದು ನರಕ ಸಮ ಸಂಕಟ. ಮಕ್ಕಳಲ್ಲವೇ ಅನ್ನುತ್ತೇವೆ, ತಾವು ದೊಡ್ಡವರು, ಹಾಗೆ ಆಡಲಾದೀತೆ? ಆಡಬೇಕಾದ್ದನ್ನು ತಡೆದು ಉಗಳಬೇಕಾದ್ದನ್ನು ನುಂಗಿ ಭಾರವಾದ ಹೃದಯಕ್ಕೆ ಎಷ್ಟು ಸಹನೆಯೋ ಏನೋ. ಹೀಗೆ ಭಾವುಕ ಅಪೇಕ್ಷೆಗಳನ್ನು ಬದುಕಿನ ಭಾಗವಾಗಿಸಿಕೊಂಡು ನೋವನ್ನು ಆಹ್ವಾನಿಸಿಕೊಳ್ಳುತ್ತಾ ಕೊರಗುವ ಹಿರಿಯರಿಗೆಲ್ಲ ನಂದನ್ ಅವರ ದಾರಿ ಸಾಧ್ಯವಾಗದಿರಬಹುದು. ಆದರೆ ಇಳಿಗಾಲದಲ್ಲಿ ತಾವು ಅನುಭವಿಸುವ ಒಂಟಿತನ ಮತ್ತು ಹಿಂಸೆಯ ಭಾರವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನಿಸಬಹುದು. ಎಲ್ಲರ ಜತೆಯಲ್ಲಿದ್ದು ಕೂಡಿ ಉಂಡ ಸಡಗರ ಕಂಡವರಿಗೆ ಬದಲಾದ ಕಾಲಮಾನದೊಂದಿಗೆ ಸಾಗುವ ಶಕ್ತಿ ಇರುವುದಿಲ್ಲ. ಮಕ್ಕಳ ಮೇಲಿನ ನಿರೀಕ್ಷೆಗಳನ್ನು ಕಡಿಮೆ ಮಾಡಿ ಅವರು ಸುಖವಾಗಿ ಸ್ವತಂತ್ರವಾಗಿ ಇರಲೆಂದು ಹಾರೈಸುವುದು ಸಾಧ್ಯವಾದರೆ ಎಲ್ಲರ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಇದು ಎಲ್ಲರೂ ಕಂಫರ್ಟ್ ಬಯಸುವ ಕಾಲ. ಪ್ರತ್ಯೇಕವಾಗಿರುವುದರಲ್ಲಿ ಸುಖ ಕಾಣುವವರನ್ನು ಹಾಗೆಯೇ ಗೌರವಿಸುವುದು ಒಳ್ಳೆಯದು. ನಮಸ್ಕಾರ. ಧನ್ಯವಾದಗಳು.